ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಪಾಶಾಂಕುಶಧರ ನಮೋ ನಮೋ. ಮೂಷಿಕ ವಾಹನ ನಮೋ ನಮೋ. ಪಾಶಾಂಕುಶಧರ ನಮೋ ನಮೋ. ಮೂಷಿಕ ವಾಹನ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ವರಸುತ ನಿನಗೆ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ವರಸುತ ನಿನಗೆ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ನೀಡು ಶುಭವ ಶ್ರೀ ಮಲಮಹದೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ನೀಡು ಯಶವ ಶ್ರೀ ಮಲಮಹದೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. सांब जय नमः पार्वती पते महादेव. निरंजन गुरुमल्लेश महाप्रभु श्री मन्निरंजन भिक्षेश स्वामी देवता असवादि प्रमुखर पादಕ್ಕೆ ಬಹುಪದ. विघ्नेश्वर स्वामी की, शिवरात्रीश्वर स्वामी की, श्री मलमहदेश्वर स्वामी की, ಚಾಮುಂಡೇಶ್ವರಿ ತಾಯಿ की, ಗುರುಮಲ್ಲೇಶ್ವರನ ಪಾದಕ್ಕೆ, ರಾಘವೇಂದ್ರ ಸ್ವಾಮಿಗಳಿಗೆ. ಶ್ರೀ ಗಂಧಾಬ್ದ ಸುಧಾಕರಾಗ್ನಿಲಯನಂ ಭೃಂಗಿ ಪ್ರಣತ ಜನಾಧೀಶ್ವರಂ ವಂದೇ ಪಾರ್ವತಿ
ಪರಮೇಶ್ವರೋ महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिं वसिष्ठवामदेवादिवन्दित महागणपतिं महादेवसुतं महादेवसुतं गुरुकुहनुतं महादेवसुतं गुरुकुहनुतं मारकोटि प्रकाशं सागम् मारकोटि प्रकाशं सागम् महाकाव्यनाटकादिप्रियम् महाकाव्यनाटकादिप्रियम् महाकाव्यनाटकादिप्रियं मूषिकवानमोदकप्रियम् महाकाव्यनाटकादिप्रियं मूषिकवानमोदकप्रियं महागणपतिं मनसा स्मरामि वसिष्ठवामदेवादिवन्दित गणपतिम् ಕನ್ನಡ ಕಲಾಭಿಮಾನಿಗಳೇ, ಕಲಾಮೂರ್ತಿಗಳಿಗೆ ಸ್ಫೂರ್ತಿಯನ್ನು ನೀಡಿ ಕೀರ್ತಿ ಶಿಖರವನ್ನೇರಿಸುವ ಕಲಾಭಿನೇತ್ರಿಗಳೇ, ಇಂದಿನ ದಿವಸ ಶ್ರೀ 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 ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಬೀರಿಹುಂಡಿ ಗೋವಿಂದರಾಜು ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ಈ ನಾಟಕದಲ್ಲಿ ಯಾವುದೇ ಲೋಪದೋಹಗಳು ಕಂಡು ಬಂದಾಗಿಯೂ ಅವುಗಳನ್ನು ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮ ಕಲಾ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿದಿರಾ 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 ಶಿವರಾತ್ರೇಶ್ವರನ ಕಣ್ತುಂಬ ನೋಡಿ ದರ್ಶನ ಮಾಡಿ, ಕಣ್ತುಂಬ ನೋಡಿ ದರ್ಶನ ಮಾಡಿ ವರಗಳ ಬೇಡಿದಿರಾ.
ಒಮ್ಮನದಿಂದಲಿ ಕರಗಳ ಮುಗಿದು ಶರಣು ಶರಣಂದಿರಾ. ನೋಡಿದಿರಾ 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 ನೋಡಿದಿರಾ. ಕಪಿಲ ತೀರದೆ ನಿಂತ ಮೂರ್ತಿಯು ನಾಡಿನಲ್ಲೆಲ್ಲ ಇವರದೆ ಕೀರ್ತಿಯು. ಕಪಿಲ ತೀರದೆ ನಿಂತ ಮೂರ್ತಿಯು ನಾಡಿನಲ್ಲೆಲ್ಲ ಇವರದೆ ಕೀರ್ತಿ. ಪಾಪವ ಹರಿಸಿ ಪುಣ್ಯವ ನೀಡಿ ಹರಸುವ ಗುರುದೇವನು. ಪಾಪವ ಹರಿಸಿ ಪುಣ್ಯವ ನೀಡಿ ಹರಸುವ ಗುರುದೇವನು. ಈ ಕರುನಾಡಿನ ಕಲ್ಪತರು ಶ್ರೀ ಶಿವರಾತ್ರೀಶ್ವರರು. ಈ ಕರುನಾಡಿನ ಕಲ್ಪತರು ಶ್ರೀ ಶಿವರಾತ್ರೀಶ್ವರರು. ನೋಡಿದಿರಾ 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 ನೋಡಿದಿರಾ. ಶಿವರಾತ್ರೀಶ್ವರರ ಕಣ್ತುಂಬ ನೋಡಿ ದರ್ಶನ ಮಾಡಿ. ಕಣ್ತುಂಬ ನೋಡಿ ದರ್ಶನ ಮಾಡಿ. ವರಗಳ ಬೇಡಿದಿರಾ ಒಮ್ಮನದಿಂದಲಿ ಕರಗಳ ಮುಗಿದು ಶರಣು ಶರಣೆಂದಿರಾ. ನೋಡಿದಿರಾ 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 ನೋಡಿದಿರಾ. ಕಾಯಕವೇ ಕೈಲಾಸ ಎಂದು ಸಾರಿದಂತ ಶರಣನು. ಕಾಯವನೇ ಶಿವನ ಗದ್ದುಗೆ ಮಾಡಿಕೊಂಡ ಮಹಾಮೈಮನು. ಕಾಯಕವೇ ಕೈಲಾಸ ಎಂದು ಸಾರಿದಂತ ಶರಣನು. ಕಾಯವನೇ ಶಿವನ ಗದ್ದುಗೆ ಮಾಡಿಕೊಂಡ ಮಹಾಮೈಮನು. ಲಕ್ಷ ಲಕ್ಷ ಜನ ಜಾತ್ರೆಗೆ ಬಂದು ದರ್ಶನ ಮಾಡುವರು. ಲಕ್ಷ ಲಕ್ಷ ಜನ ಜಾತ್ರೆಗೆ ಬಂದು ದರ್ಶನ ಮಾಡುವರು. ಸುತ್ತೂರಿನ ಈ ಪುಣ್ಯ ಭೂಮಿಯಲ್ಲಿ ಪಾವನರಾಗುವರು. ಸುತ್ತೂರಿನ ಈ ಪುಣ್ಯ ಭೂಮಿಯಲ್ಲಿ ಪಾವನರಾಗುವರು. ನೋಡಿದಿರಾ 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 ನೋಡಿದಿರಾ. ಶಿವರಾತ್ರೀಶ್ವರನ ಕಣ್ತುಂಬ ನೋಡಿ ದರ್ಶನ ಮಾಡಿ. ಕಣ್ತುಂಬ ನೋಡಿ ದರ್ಶನ ಮಾಡಿ. ವರಗಳ ಬೇಡಿದಿರಾ ಒಮ್ಮನದಿಂದಲಿ ಕರಗಳ ಮುಗಿದು ಶರಣು ಶರಣೆಂದಿರಾ. ನೋಡಿದಿರಾ 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 ನೋಡಿದಿರಾ.
ಮಾಮರ ಎತ್ತನ ಕೂಗಿದೆ ಎತ್ತನ ರಾಣ ಎಲ್ಲಿಗನೋ ಕೃಷ್ಣ 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 ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾಹಿನಿ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾಹಿನಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಆ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ
ಭಾಮಿನಿ ರುಕ್ಮಿಣಿ. ಮಧುರ ವಿಲಾಸನ ಮನಮೋಹನ ಹೃದಯ ನಿವಾಸ ನಿರಂತರ. ಮಧುರ ವಿಲಾಸನ ಮನಮೋಹನ ಹೃದಯ ನಿವಾಸ ನಿರಂತರ. ರುಕ್ಮಿಣಿ ಹೃದಯ ವಿಹಾರಿ ಶೌರ್ಯ. ರುಕ್ಮಿಣಿ ಹೃದಯ ವಿಹಾರಿ ಶೌರ್ಯ. ಅನುದಿನ ಅನುಕ್ಷಣ ನಿನಗಿರು ನಮನ. ಅನುದಿನ ಅನುಕ್ಷಣ ನಿನಗಿರು ನಮನ. ಸ್ವಾಗತ ಸ್ವಾಗತ ಸ್ವಾಗತ. ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ. ನವಸಿರಿ ಸುರಚಿರ ನವರಾಗ ಲೀಲಾ. ಆ ಆ, ಆ, ನವಸಿರಿ ಸುರಚಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ. ಸ್ವಾಗತ ಸ್ವಾಗತ ಸ್ವಾಗತ. ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವಾದರೂ ಏನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠರನು ತಮಗೆ ನ್ಯಾಯವಾಗಿ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದರು. ಆ ದುರ್ಯೋಧನ ಸಂಧಿಗೆ ಒಪ್ಪಲಿಲ್ಲವಾದ್ದರಿಂದ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದವು. ಗೋಪಿಕಾಂಗನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದ ಈ ದ್ವಾರಕೆಯ ಕುಸುಮಶಯನದಲ್ಲಿ ಮಲಗಿ ಹೊರಮುಚ್ಚಿದ ಕಂಗಳಿಂದ ಅನಂತದ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳಿನ್ನು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏತಕ್ಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರ ತ್ರಿಷೆಯು ಪುನಃ ಜಾಗೃತವಾಗಲಿ. ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಯಾವ ಪಾಪಿಗಳು ಜನ್ಮಿಸಿದರೋ ಅದರ ತೀಕ್ಷ್ಣ ದಾರಿಕೆಯಿಂದ ಆಹುತಿಯಾಗಲಿ ಸ್ವಾಮಿ. ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನೋ. ಹಾಗಾದರೆ ಈ ಶೇನಾಗಾರದ ಹೊಸ್ತಿಲನ್ನು ದಾಟದಿರಲು ನಿಮಗೊಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈಗ ಅರಿತೆನೋ ನಿಮ್ಮ ರಾಜನೀತಿ ಕೌಶಲ್ಯವನ್ನು. ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವಲ್ಲ ರುಕ್ಮಿಣಿ, ಪರಿಹಾಸ್ಯವಲ್ಲ. ಗೋಪಿಕಾಂಗನಿಂದ ಪರಿವೇಷ್ಟಿತನಾಗಿ ಮಧುರ ವೇಣುನಾದದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ
ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಕೃಷ್ಣನ ಪ್ರಚಂಡ ಅಟ್ಟಾಸೆಯಿಂದ ಜಗತ್ತಿನ ಹೃದಯವೇ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಆರಂಭವಾದಾಗ ಇವೆರಡಕ್ಕಿಂತಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿರುವುದು. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನೀಗ ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದು ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಎಂಬದಂತೆ ನಿರ್ಲಿಪ್ತವಾಗಿರುವುದನ್ನು ನೀನೇ ನೋಡುವೆ ಸ್ವಾಮಿ. ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮವನ್ನು ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನೆ ಪ್ರಿಯೇ. ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನೆ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆಗಾಯ್ದು ಪೊರೆವೆ ಜನರ. ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮವನ್ನು ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ,
ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸಬೇಕೆನ್ನುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಮತ್ತು ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿ ಉಳಿದಿರುವುದು. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನೇ ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ವೈರಿ ಎಂದು ನಾನೀಗ ತಿಳಿದೆನು. ನೋಡುತ್ತೀರಿ ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ಸ್ವಾಮಿ, ಅಂಬುಧಿ ನಿಧಿಯು ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿ ನಿಧಿಯು ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗದಿ, ಜಾದುಗೈದೆನ್ನ ಹೃದಯ ರಂಗದಿ, ಮೋದದಿ ಸೆಳೆದ ಸದಮನಶಿ, ಮೋದದಿ ಸೆಳೆದ ಸದಮನಶಿ. ಅಂಬುಧಿ ನಿಧಿಯು ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ, ನವಗುಣದ ತಿಶಯ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ, ನವಗುಣದ ತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ, ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರಭಿಸುಬೋದಯದಿ ಸಿರಿದೇವಿಯ ವರಿಸಿದನ, ಸುರಭಿಸುಬೋದಯದಿ ಸಿರಿದೇವಿಯ ವರಿಸಿದನ. ಬಂದೆನ್ನ ಬಂದಿಯೋಳಾನಂದ ಪಡಿಸು, ಬಂದೆನ್ನ ಬಂದಿಯೋಳಾನಂದ ಪಡಿಸು. ಅಂಬುಧಿ ನಿಧಿಯು ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗದಿ, ಜಾದುಗೈದೆನ್ನ ಹೃದಯ ರಂಗದಿ, ಮೋದದಿ ಸೆಳೆದ ಸದಮನಶಿ, ಮೋದದಿ ಸೆಳೆದ ಸದಮನಶಿ. ಅಂಬುಧಿ ನಿಧಿಯು ಭಾವದೇವನು ನಿನ್ನ ಭಾವ ನಿರ್ಮಿಸಿದಾತ, ನವಗುಣಶೀಲ ಜನಾರ್ದನ. ಆವದೇವನು ನಿನ್ನ ಭಾವ ನಿರ್ಮಿಸಿದಾತ, ನವಗುಣಶೀಲ ಜನಾರ್ದನ. ಗಿರಿಜೆ ಮನೋಹರನೋ ಗೀರ್ವಾಣಿಯ ಬಗ್ಗೆ ಬ್ರಹ್ಮನೋ. ಗಿರಿಜ
ರುಕ್ಮಿಣಿ, ಸ್ವಾಮಿ. ನೀನಿನ್ನು ಕ್ಷಣಕಾಲ ಮರೆಯಾಗು. ಆಹಾ. ನಾನು ವಿಶ್ರಮಿಸುವೆನು. ನಾನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದು. ನೀನಿನ್ನು ಮರೆಯಾಗು. ಹಾಗೆ ಆಗಲಿ ಸ್ವಾಮಿ. ನೀನು ಪವಡಿಸು ಪರಮಾತ್ಮನೇ, ನೀನು ಭವರೋಗವೈದ್ಯ ಭಕ್ತರಲ್ಲಿದೆ. ಭವರೋಗವೈದ್ಯ ಭಕ್ತರಾನಿಧಿಗೆ ಪವಡಿಸು ಪರಮಾತ್ಮನೇ, ನೀನು ಕುಂದಣದಿ ರಚಿಸಿದ ಸಚಿಮನೆಯ ಕುಂದಣದಿ ರಚಿಸಿದ ಸಚಿಮನೆಯಲ್ಲಿ ಇಂದ್ರಮಾಣಿಕ್ಯಮಯ ಮಂಟಪದಲ್ಲಿ ಇಂದ್ರಮಾಣಿಕ್ಯಮಯ ಮಂಟಪದಲ್ಲಿ ಚಂದ ಚಂದದ ತಾಣ ದೇವಿಗೆ ಹೊಳೆಯುತ್ತ ಚಂದ ಚಂದದ ತಾಣ ದೇವಿಗೆ ಹೊಳೆಯುತ್ತ ಇಂದು ಶಯನ ಆನಂದರಿಂದಲೇ ಇಂದು ಶಯನ ಆನಂದರಿಂದಲೇ ಪವಡಿಸು ಪರಮಾತ್ಮನೇ, ನೀನು ಭವರೋಗವೈದ್ಯ ಭಕ್ತರಲ್ಲಿದೆ. ಭವರೋಗವೈದ್ಯ ಭಕ್ತರಾನಿಧಿಗೆ ಪವಡಿಸು ಪರಮಾತ್ಮನೇ, ನೀನು ಸ್ವಾಮಿ. ಪ್ರಾಣೇಶ್ವರ ಸ್ವಾಮಿ ನಿದ್ರಿಸಿದಂತೆ ನಾನು ಕೆಲವು ಕಾಲ ವಿಶ್ರಾಂತಿಯನ್ನು ಪಡೆದೆನು. ಬರೋದಿನ ತೆರಳುವೆ ದ್ವಾರಕ ನಗರಕ್ಕೆ, ಬರೋದಿನ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದೊಳರಹೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳರಹಿ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯೋಳ್. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯೋಳ್. ಬರೋದಿನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರೋದಿನಾಂ ತೆರಳುವೆ ದ್ವಾರಕ ನಗರಕ್ಕೆ.
ಅಧಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಅಧಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆವ ಮದಾಂಧ ಪಾಂಡವರಾರ್ಭಟವ ಮಾಧವನ ಬೆಂಬಲದಿ ಮೆರೆವ ಮದಾಂಧ ಪಾಂಡವರಾರ್ಭಟವ ಕದನದಲ್ಲಿ ಮದವ ಮುರಿದು ನಮ್ಮ ರೋದನವ ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ರೋದನವ ತೀರಿಸಿಕೊಳ್ಳಲು ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಂತೂ ಅರ್ಜುನನಕ್ಕಿಂತ ಮೊದಲೇ ದ್ವಾರಕೆಗೆ ಬಂದದ್ದಾಯಿತು. ಆ ಪಾಂಡವರ ಈ ಪೃಥ್ವಿಯನ್ನಾಳುವ ಅಸಮರ್ಥರು ನನ್ನಂತಹ ಗಂಡದೆಯ ಗಂಡುಗಳಿಗಳಾಗಿದ್ದರೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ, ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಹೇಗಾದರೂ ಮಾಡಿ ಕೃಷ್ಣನ ಸಹಾಯವನ್ನ ಪಡೆದೇ ತಿರುಳುತ್ತೇನೆ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸು ಶತ್ರುಗಳ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ ಬಾಮಾರಮಣನು ಎಂಬ ಸವಾದ ಹೋಮಗೈವೆ ಆ ಭೀಮನ ಬಾಮಾರಮಣನು ಎಂಬ ಸವಾದರ ಹೋಮಗೈವೆ ಆ ಭೀಮನ ಮಧ್ಯಮ ಪಾಂಡವ ಪಾರ್ಥನ ಮಣಿಸಲು ಮಿತ್ರ ಕರ್ಣ ತೊಟ್ಟಿಯನು ಪಣವ ಮಧ್ಯಮ ಪಾಂಡವ ಪಾರ್ಥನ ಮಣಿಸಲು ಮಿತ್ರ ಕರ್ಣ ತೊಟ್ಟಿಯನು ಪಣವ ಕುರು ಸಿಂಹಾಸನದೊಳು ಕುಳಿತು ನಿರುತ ಹರುಷದಿ ಕರೆಯ ನಾಳ್ವೆ ಕುರು ಸಿಂಹಾಸನದೊಳು ಕುಳಿತು ನಿರುತ ಹರುಷದಿ ಕರೆಯ ನಾಳ್ವೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ, ವಿವಿಧ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ ಈ ಮಾನವನ ಅರಮನೆ. ಏನಿ ಭವನದ ನಿತ್ಯ ರತ್ನಗಳು ಹೇಗೆ ತೊಳಿಸುತ್ತಿವೆ, ದೇವಲೋಕಾದಿಲೋಕವ ಮೆರುಗಿದೊರಗಿಳಿದಂತಿದೆ. ದೇವಲೋಕಾದಿಲೋಕವ ಮೆರುಗಿದೊರಗಿಳಿದಂತಿದೆ. ಏನಿತು ಈ ಕೃಷ್ಣನ ದರ್ಪದ ಸಿರಿತನ,
ಏನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ನಕ್ಷತ್ರ ಮಂಡಲಗಳಂತೆ ಹೊಳೆಯುತ್ತಿರುವ ಈ ಮಾಧವನ ಭವನವನ್ನು ಕಂಡಾಕ್ಷಣ ನನ್ನ ಮನಸ್ಸು ಮೋಡಗಳು ಕರಗಿದಂತೆ ಭಾಸವಾಗುತ್ತಿರುವುದು. ಆಹಾ, ಅದಾವ ಶಿಲ್ಪಿಯ ಕೈ ಚಾತುರ್ಯ! ಓ ಶಿಲಾಬಲಕೇರು, ಅಬ್ಬಬ್ಬ ಎಂತಹ ಭಾವಭಂಗಿಗಳು! ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆಯ ಹೆಸಳಿನಂತಹ ನಾಸಿಕ, ಪೂರ್ಣ ಚಂದ್ರನೇ ನಾಚಿಸುವಂತಹ ಮಂದಹಾಸ. ಅಬ್ಬಬ್ಬ! ಇವರ ಸೌಂದರ್ಯ ರಾಶಿಯನ್ನು ನೋಡುತ್ತಿದ್ದರೆ ಒಂದು ಬಾರಿ ಬಿಗಿದಪ್ಪಿ ಬಿಡಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗಧೀರ ಪ್ರಚಂಡ ಕೌರವ, ರಣರಂಗಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ 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 ಗುರುನಂದನ. ಗುರುನಂದನ ಏನಿದಾಶ್ಚರ್ಯ! ನನಗೇನು ಕನಸು ಇಲ್ಲ ಭ್ರಮೆಯೋ, ಹೆಂಗಳೆಯರ ನರ್ತನ, ಪುರುಷರ ಗಾಯನ ಇಲ್ಲ, ಇದೆಲ್ಲವೂ ಆ ಕೃಷ್ಣನ ಮಾಯಾಜಾಲ. ನವಕಂಡ ಭೂಮಂಡಲಾಧಿಪ ಮಣಿಮುಕುಟ
ವಿಭ್ರಮದಿಂದ ನಿರಂತರ ನಿಜಪಾದ ಪುರಸ್ಕೃತನಾಗಿ ಕುರು ಸಾಮ್ರಾಜ್ಯದ ಏಕೈಕ ಕುರು ಚಕ್ರೇಶ್ವರನಾದ ಈ ಕುರು ಸಾರ್ವಭೌಮನ ಹರಮನೆಗಿಂತಲೂ ಮಾಧವನ ಭವನವೇ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಸಾಧ್ಯವಿಲ್ಲ. ಅವನಿಗೆ ವಂದನೆಗಳು. ವಂದನೆಗಳು ಸಾತ್ವಿಕಿ. ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ಬಾ, ಕುಳಿತುಕೋ. ಇನ್ನೇನು ಎಚ್ಚರಗೊಳ್ಳುವನು. ಏನು? ಕೃಷ್ಣನು ನಿದ್ರಿಸುತ್ತಿರುವನು? ಎಲ್ಲಿ ನಿದ್ರಿಸುತ್ತಿರುವನು? ಎಂತಹ ನಿಶ್ಚಿಂತ ಪುರುಷನಯ್ಯ ಈತ. ರಾಜ್ಯದ ಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತ ಸುಖತ್ವದಲ್ಲಿ ಲೀಲನಾಗಿರುವನು. ಕೃಷ್ಣನು ಈ ವೇಳೆ ನಿದ್ರಿಸುತ್ತಿರುವನೆಂದರೆ ಏನೋ ಕೃತಿಮವಿರಬೇಕು. ಇರಲಿ. ಸಾತ್ಯಕಿ, ನಿನ್ನಲ್ಲೊಂದು ಮಾತು. ಏನು ಸುಯೋಧನ? ಪಾಂಡವರಿಗೂ ನಮಗೂ ಯುದ್ಧವು ಸಂಭವಿಸಿರುವುದು. ಅದಕ್ಕೆ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದು ಹೇಗೆ ಸಾಧ್ಯ? ನಾವು ಶ್ರೀಕೃಷ್ಣನ ಅಧೀನರು. ಆತನು ಯಾರ ಪರವಾಗಿ ಇರುವನು ಆ ಕಡೆ ನಾವಿರಬೇಕಲ್ಲವೇ? ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನ ನಮ್ಮ ಪಕ್ಷವನ್ನು ವಹಿಸಿದ್ದೆಯಾದರೆ ಯಾದವ ಸೈನ್ಯವೇ ನಮಗೆ ಸೇರಿದಂತೆ. ರಾಜಾದಿರಾಜ ಕುರು ಚಕ್ರೇಶ್ವರ ಸಾರ್ವಭೌಮನಾದ ನಾನು ಗೊಲ್ಲ. ಈ ಗೊಲ್ಲನ ಕಾಲ ಬಳಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಂಭವ. ನನಗೆ ಯೋಗ್ಯವಾದ ಪೀಠ, ಶಿರೋಭಾಗ